ನಾಡಹಬ್ಬ ದಸರಾ ಉದ್ಘಾಟನೆಗೆ ಕೆಲವೇ ಕ್ಷಣಗಳಷ್ಟೇ ಬಾಕಿ ಉಳಿದಿದೆ. ಈಗಾಗಲೇ ಚಾಮುಂಡಿ ಬೆಟ್ಟ ಸಂಪೂರ್ಣವಾಗಿ ಸಿದ್ಧ ಆಗಿದೆ. ಜೊತೆಗೆ ಉತ್ಸವ ಮೂರ್ತಿಯಲ್ಲೂ ಕೂಡ ಸಂಪೂರ್ಣವಾಗಿ ಸಿದ್ಧ ಮಾಡಿರುವಂಥದ್ದು. ನೀವು ದೃಶ್ಯ ಸಹ ಗಮನಿಸ್ತಾ ಇರ್ಬೋದು. ಈಗಾಗಲೇ ಉತ್ಸವ ಮೂರ್ತಿಗೆ ಕೆಂಪು ಬಣ್ಣದ ಸೀರೆಯೆಲ್ಲ ಉಡಿಸಲಾಗಿದೆ. ಜೊತೆಗೆ ಈಗಾಗಲೇ ಏನು ಮಹಿಷಮರ್ದಿನಿಯ ಮೂರ್ತಿಗೆ ವಿಶೇಷವಾದಂತಹ ಹೂವಿನಿಂದ ಅಲಂಕಾರವನ್ನು ಕೂಡ ಮಾಡಲಾಗಿದೆ. ಬೆಳ್ಳಿಯ ರಥದಲ್ಲಿ ಈ ಒಂದು ಉತ್ಸವ ಮೂರ್ತಿಯನ್ನ ಕೂರಿಸಲಾಗುತ್ತೆ. 9-15ಕ್ಕೆ ವೃಶ್ಚಿಕ ಲಗ್ನದಲ್ಲಿ ಈ ಒಂದು ಉತ್ಸವ ಮೂರ್ತಿಗೆ ಪುಷ್ಪಾರ್ಚನೆ ಮಾಡುವ ಮೂಲಕವಾಗಿ ದಸರಾಗೆ ಅಧಿಕೃತವಾಗಿ ಚಾಲನೆ ಸಿಗುತ್ತೆ. ಈಗಾಗಲೇ ಆ ಉತ್ಸವ ಮೂರ್ತಿಗೆ ಸಂಪೂರ್ಣವಾದಂತಹ ವಿಶೇಷವಾದಂತಹ ಅಲಂಕಾರ ಮಾಡಲಾಗಿದೆ. ಬೆಳಿಗ್ಗೆಯಿಂದಲೂ ಕೂಡ ಚಾಮುಂಡಿ ತಾಯಿಗೆ ಜೊತೆಗೆ ಬೆಳಿಗ್ಗೆಯಿಂದಲೂ ಕೂಡ ವಿಶೇಷವಾದಂತಹ ಪೂಜೆಯನ್ನು ಸಲ್ಲಿಸಲಾಗಿದೆ. ಹಂಸವಾಹಿನಿ ಅಲಂಕಾರದಿಂದ ಇವತ್ತು ಚಾಮುಂಡಿ ತಾಯಿ ಕಂಗೊಳಿಸಿದ್ದಾರೆ. ಚಾಮುಂಡಿ ತಾಯಿಯ ಉತ್ಸವ ಮೂರ್ತಿಗೆ ಪುಷ್ಪಾರ್ಚನೆ ಮಾಡುವ ಮೂಲಕವಾಗಿ ದಸರಾಗೆ ಅಧಿಕೃತವಾದಂತಹ ಚಾಲನೆ ದೊರೆಯಿದೆ. ಹಂಪನಾಗರಾಜ ಸೇರಿದಂತೆ ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಸಂಪುಟ ಸದಸ್ಯರು ಎಲ್ಲರೂ ಕೂಡ ಪುಷ್ಪಾರ್ಚನೆ ಮಾಡುವ ಮೂಲಕವಾಗಿ ಈ ಬಾರಿಯ ದಸರಾಗೆ ಅಧಿಕೃತ ಚಾಲನೆ ಕೊಳ್ಳಿದ್ದಾರೆ. ಕ್ಯಾಮರಾ ಪರ್ಸನ್ ಸಚಿವರಿಗೆ ವಿನೋದ್ ಪಡವರ್, ರಿಪಬ್ಲಿಕ್ ಕನ್ನಡ, ಚಾಮುಂಡಿ ಬೆಟ್ಟ. ನಾಡಹಬ್ಬ ಮೈಸೂರು ದಸರಾಗೆ ಕೆಲವೇ ಕ್ಷಣಗಳಷ್ಟೇ ಬಾಕಿ ಉಳಿದಿದೆ. ಈಗಾಗಲೇ ಉತ್ಸವ ಮೂರ್ತಿ ಕೂಡ ಸಂಪೂರ್ಣವಾಗಿ ಸಿದ್ಧ ಆಗಿದೆ. ಈ ಬಗ್ಗೆ ಮಾತನಾಡೋದಕ್ಕೆ ಜೊತೆಗೆ ಪ್ರಧಾನ ಅರ್ಚಕರಾದಂತಹ ಶಶಿಕಲಾ ದೀಕ್ಷಿತ್ ಅವರು ಮಾತಾಡ್ತಾ ಹೋಗ್ತೀನಿ. ಸರ್, ಇವತ್ತು ಉತ್ಸವ ಮೂರ್ತಿ ರೆಡಿ ಆಗಿದೆ, ಸಿದ್ಧತೆಗಳು ಹೇಗಿದೆ, ಯಾವೆಲ್ಲ ಪೂಜೆಗಳಾಗಿದೆ? ಅಂದೇ ಎಂದಿನಂತೆ ಮಹಾನ ರುದ್ರಾಭಿಷೇಕ, ಪಂಚಾಮೃತಾಭಿಷೇಕ, ಈಗ ತಾನು ಪ್ರಾಣ ಪ್ರತಿಷ್ಠೆ ಆಗಿ ಪೂಜೆ ಆಗಿರ್ತಕ್ಕಂಥದ್ದು ನಾವೆಲ್ಲ ನೋಡ್ತಾ ಇದ್ದೀರಿ. ಇನ್ನೇನು ಕೆಲವೇ ಗಂಟೆಗಳಲ್ಲಿ ಉತ್ಸವ ತಗೊಂಡೋಗಿ ಬೆಳ್ಳಿ ತೆರೆ ಮೇಲೆ ಕೂರಿಸ್ತೀವಿ. ಅತಿಥಿಗಳ ಕೈಲಿ ಪುಷ್ಪಾರ್ಚನೆ ಮಾಡೋ ಮುಖಾಂತರವಾಗಿ ದಸರಾ ಇನಾಗ್ರೇಷನ್ ಮಾಡ್ತೀವಿ ನಾವು. ಇವತ್ತಿನ ವಿಶೇಷತೆ ಗುರುಗಳೇ, ಇವತ್ತು ಯಾವೆಲ್ಲ ಪೂಜೆಗಳಾಗಿದೆ ಮತ್ತು ಅಲ್ಲಿ ಏನು ಪೂಜೆಗಳಾಗುತ್ತೆ ಅಂದರೆ ಅದೇ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ 4:15ರಿಂದ ಮಹಾನ್ಯ ರುದ್ರಾಭಿಷೇಕ, ಪಂಚಾಮೃತಾಭಿಷೇಕ, ವಿಶೇಷವಾಗಿ ಹಂಸವಾಹಿನಿ ಅಲಂಕಾರ ಆಗಿರತಕ್ಕಂಥದ್ದು. ಇನ್ನೇನು ಕೆಲವೇ ಗಂಟೆಗಳಲ್ಲಿ ಮಹಾಮಂಗಳಾರತಿ ನಡೆಯುತ್ತೆ. ಮಹಾಮಂಗಳಾರತಿಯ ನಂತರ ಉತ್ಸವ ಮೂರ್ತಿ ತಗೊಂಡೋಗಿ ಬೆಳ್ಳಿ ತರದಲ್ಲಿ ಇಡ್ತೀವಿ. ಅದಾದಲ್ಲಿ ಪುಷ್ಪಾರ್ಚನೆ ಮಾಡೋ ಮುಖಾಂತರವಾಗಿ ಇಡೀ ದಸರಾಗೆ ಚಾಲನೆ ಕೊಡ್ತಕ್ಕಂಥದ್ದು ಪದ್ಧತಿ ಇರ್ತಕ್ಕಂಥದ್ದು. ಏನು ಅಲಂಕಾರಗಳು ವಿಶೇಷ ಅಲಂಕಾರ? ಬ್ರಾಹ್ಮಿ ಅಲಂಕಾರ, ಬ್ರಾಹ್ಮಿ ಅಂದರೆ ಹಂಸದ ಮೇಲೆ ಅಲಂಕಾರ ಆಗಿರ್ತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥದ್ದು. ಬ್ರಾಹ್ಮಿ, ಮಾಹೇಶ್ವರಿ, ಕೌಮಾರಿ, ವೈಷ್ಣವಿ, ವಾರಾಹಿ, ಇಂದ್ರಾಣಿ, ಚಾಮುಂಡ ಅಂತೇಳಿ 7 ದಿನ ಅಲಂಕಾರ ಆಗಿರ್ತಕ್ಕಂಥದ್ದು. ನಾಗಲಕ್ಷ್ಮಿ ಅಲಂಕಾರ ಆಗಿರ್ತಕ್ಕಂಥದ್ದು ಹಾಗೂ ದುರ್ಗೆ ಅಲಂಕಾರ ಮಾಡ್ತಕ್ಕಂಥದ್ದು ನವರಾತ್ರಿಯಲ್ಲಿ ಬಂದಂಥ ಪದ್ಧತಿ ಆಗಿರ್ತಕ್ಕಂಥ. ನಾಡಿನ ಜನತೆಗೆ ಇಷ್ಟಪಟ್ಟು ಸಮಸ್ತ ವೀಕ್ಷಕರಿಗೆ ನಾಡಹಬ್ಬದ ಶುಭಾಶಯಗಳು. ಸಮೃದ್ಧಿಯಾಗಿ ಬೆಳೀಲಿ, ನಾಡು ಚೆನ್ನಾಗಿ ದುರ್ಗೆ ಪ್ರಾರ್ಥನೆ ಮಾಡ್ಕೊಳ್ಳಿ, ಎಲ್ಲರಿಗೂ ಒಳ್ಳೆಯದಾಗುತ್ತೆ. ಇದಿಷ್ಟು ಪ್ರಧಾನ ಅರ್ಚಕರಾದಂತಹ ಶಶಿಶೇಖರ್ ದೀಕ್ಷಿತ್ ಅವರ ಮಾತುಗಳು. ಕ್ಯಾಮರಾ ಪರ್ಸನ್ ಸಚಿವರಿಗೆ ವಿನೋದ್ ಪಡವರ್, ರಿಪಬ್ಲಿಕ್ ಕನ್ನಡ, ಚಾಮುಂಡಿ ಬೆಟ್ಟ. ನಾಡಹಬ್ಬ ದಸರಾ ಉದ್ಘಾಟನೆಗೆ ಕೆಲವೇ ಕ್ಷಣಗಳಷ್ಟೇ ಬಾಕಿ ಉಳಿದಿದೆ. ಈಗಾಗಲೇ ಚಾಮುಂಡಿ ಬೆಟ್ಟ ಸಂಪೂರ್ಣವಾಗಿ ಸಿದ್ಧ ಆಗಿದೆ. ಜೊತೆಗೆ ಉತ್ಸವ ಮೂರ್ತಿಯಲ್ಲೂ ಕೂಡ ಸಂಪೂರ್ಣವಾಗಿ ಸಿದ್ಧ ಮಾಡಿರುವಂಥದ್ದು. ನೀವು ದೃಶ್ಯ ಸಹ ಗಮನಿಸ್ತಾ ಇರ್ಬೋದು. ಈಗಾಗಲೇ ಉತ್ಸವ ಮೂರ್ತಿಗೆ ಕೆಂಪು ಬಣ್ಣದ ಸೀರೆಯೆಲ್ಲ ಉಡಿಸಲಾಗಿದೆ. ಜೊತೆಗೆ ಈಗಾಗಲೇ ಏನು ಮಹಿಷಮರ್ದಿನಿಯ ಮೂರ್ತಿಗೆ ವಿಶೇಷವಾದಂತಹ ಹೂವಿನಿಂದ ಅಲಂಕಾರವನ್ನು ಕೂಡ ಮಾಡಲಾಗಿದೆ. ಬೆಳ್ಳಿಯ ರಥದಲ್ಲಿ ಈ ಒಂದು ಉತ್ಸವ ಮೂರ್ತಿಯನ್ನ ಕೂರಿಸಲಾಗುತ್ತೆ. 9-15ಕ್ಕೆ ವೃಶ್ಚಿಕ ಲಗ್ನದಲ್ಲಿ ಈ ಒಂದು ಉತ್ಸವ ಮೂರ್ತಿಗೆ ಪುಷ್ಪಾರ್ಚನೆ ಮಾಡುವ ಮೂಲಕವಾಗಿ ದಸರಾಗೆ ಅಧಿಕೃತವಾಗಿ ಚಾಲನೆ ಸಿಗುತ್ತೆ. ಈಗಾಗಲೇ ಆ ಉತ್ಸವ ಮೂರ್ತಿಗೆ ಸಂಪೂರ್ಣವಾದಂತಹ ವಿಶೇಷವಾದಂತಹ ಅಲಂಕಾರ ಮಾಡಲಾಗಿದೆ. ಬೆಳಿಗ್ಗೆಯಿಂದಲೂ ಕೂಡ ಚಾಮುಂಡಿ ತಾಯಿಗೆ ಜೊತೆಗೆ ಬೆಳಿಗ್ಗೆಯಿಂದಲೂ ಕೂಡ ವಿಶೇಷವಾದಂತಹ ಪೂಜೆಯನ್ನು ಸಲ್ಲಿಸಲಾಗಿದೆ. ಹಂಸವಾಹಿನಿ ಅಲಂಕಾರದಿಂದ ಇವತ್ತು ಚಾಮುಂಡಿ ತಾಯಿ ಕಂಗೊಳಿಸಿದ್ದಾರೆ. ಚಾಮುಂಡಿ ತಾಯಿಯ ಉತ್ಸವ ಮೂರ್ತಿಗೆ ಪುಷ್ಪಾರ್ಚನೆ ಮಾಡುವ ಮೂಲಕವಾಗಿ ದಸರಾಗೆ ಅಧಿಕೃತವಾದಂತಹ ಚಾಲನೆ ದೊರೆಯಿದೆ. ಹಂಪನಾಗರಾಜ ಸೇರಿದಂತೆ ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಸಂಪುಟ ಸದಸ್ಯರು ಎಲ್ಲರೂ ಕೂಡ ಪುಷ್ಪಾರ್ಚನೆ ಮಾಡುವ ಮೂಲಕವಾಗಿ ಈ ಬಾರಿಯ ದಸರಾಗೆ ಅಧಿಕೃತ ಚಾಲನೆ ಕೊಳ್ಳಿದ್ದಾರೆ. ಕ್ಯಾಮರಾ ಪರ್ಸನ್ ಸಚಿವರಿಗೆ ವಿನೋದ್ ಪಡವರ್, ರಿಪಬ್ಲಿಕ್ ಕನ್ನಡ, ಚಾಮುಂಡಿ ಬೆಟ್ಟ. ನಾಡಹಬ್ಬ ಮೈಸೂರು ದಸರಾಗೆ ಕೆಲವೇ ಕ್ಷಣಗಳಷ್ಟೇ ಬಾಕಿ ಉಳಿದಿದೆ. ಈಗಾಗಲೇ ಉತ್ಸವ ಮೂರ್ತಿ ಕೂಡ ಸಂಪೂರ್ಣವಾಗಿ ಸಿದ್ಧ ಆಗಿದೆ. ಈ ಬಗ್ಗೆ ಮಾತನಾಡೋದಕ್ಕೆ ಜೊತೆಗೆ ಪ್ರಧಾನ ಅರ್ಚಕರಾದಂತಹ ಶಶಿಕಲಾ ದೀಕ್ಷಿತ್ ಅವರು ಮಾತಾಡ್ತಾ ಹೋಗ್ತೀನಿ. ಸರ್, ಇವತ್ತು ಉತ್ಸವ ಮೂರ್ತಿ ರೆಡಿ ಆಗಿದೆ, ಸಿದ್ಧತೆಗಳು ಹೇಗಿದೆ, ಯಾವೆಲ್ಲ ಪೂಜೆಗಳಾಗಿದೆ? ಅಂದೇ ಎಂದಿನಂತೆ ಮಹಾನ ರುದ್ರಾಭಿಷೇಕ, ಪಂಚಾಮೃತಾಭಿಷೇಕ, ಈಗ ತಾನು ಪ್ರಾಣ ಪ್ರತಿಷ್ಠೆ ಆಗಿ ಪೂಜೆ ಆಗಿರ್ತಕ್ಕಂಥದ್ದು ನಾವೆಲ್ಲ ನೋಡ್ತಾ ಇದ್ದೀರಿ. ಇನ್ನೇನು ಕೆಲವೇ ಗಂಟೆಗಳಲ್ಲಿ ಉತ್ಸವ ತಗೊಂಡೋಗಿ ಬೆಳ್ಳಿ ತೆರೆ ಮೇಲೆ ಕೂರಿಸ್ತೀವಿ. ಅತಿಥಿಗಳ ಕೈಲಿ ಪುಷ್ಪಾರ್ಚನೆ ಮಾಡೋ ಮುಖಾಂತರವಾಗಿ ದಸರಾ ಇನಾಗ್ರೇಷನ್ ಮಾಡ್ತೀವಿ ನಾವು. ಇವತ್ತಿನ ವಿಶೇಷತೆ ಗುರುಗಳೇ, ಇವತ್ತು ಯಾವೆಲ್ಲ ಪೂಜೆಗಳಾಗಿದೆ ಮತ್ತು ಅಲ್ಲಿ ಏನು ಪೂಜೆಗಳಾಗುತ್ತೆ? ಅಂದರೆ ಅದೇ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ 4:15ರಿಂದ ಮಹಾನ್ಯ ರುದ್ರಾಭಿಷೇಕ, ಪಂಚಾಮೃತಾಭಿಷೇಕ, ವಿಶೇಷವಾಗಿ ಹಂಸವಾಹಿನಿ ಅಲಂಕಾರ ಆಗಿರತಕ್ಕಂಥದ್ದು. ಇನ್ನೇನು ಕೆಲವೇ ಗಂಟೆಗಳಲ್ಲಿ ಮಹಾಮಂಗಳಾರತಿ ನಡೆಯುತ್ತೆ. ಮಹಾಮಂಗಳಾರತಿಯ ನಂತರ ಉತ್ಸವ ಮೂರ್ತಿ ತಗೊಂಡೋಗಿ ಬೆಳ್ಳಿ ತರದಲ್ಲಿ ಇಡ್ತೀವಿ. ಅದಾದಲ್ಲಿ ಪುಷ್ಪಾರ್ಚನೆ ಮಾಡೋ ಮುಖಾಂತರವಾಗಿ ಇಡೀ ದಸರಾಗೆ ಚಾಲನೆ ಕೊಡ್ತಕ್ಕಂಥದ್ದು ಪದ್ಧತಿ ಇರ್ತಕ್ಕಂಥದ್ದು. ಏನು ಅಲಂಕಾರಗಳು ವಿಶೇಷ ಅಲಂಕಾರ? ಬ್ರಾಹ್ಮಿ ಅಲಂಕಾರ, ಬ್ರಾಹ್ಮಿ ಅಂದರೆ ಹಂಸದ ಮೇಲೆ ಅಲಂಕಾರ ಆಗಿರ್ತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥದ್ದು. ಬ್ರಾಹ್ಮಿ, ಮಾಹೇಶ್ವರಿ, ಕೌಮಾರಿ, ವೈಷ್ಣವಿ, ವಾರಾಹಿ, ಇಂದ್ರಾಣಿ, ಚಾಮುಂಡ ಅಂತೇಳಿ 7 ದಿನ ಅಲಂಕಾರ ಆಗಿರ್ತಕ್ಕಂಥದ್ದು. ನಾಗಲಕ್ಷ್ಮಿ ಅಲಂಕಾರ ಆಗಿರ್ತಕ್ಕಂಥದ್ದು ಹಾಗೂ ದುರ್ಗೆ ಅಲಂಕಾರ ಮಾಡ್ತಕ್ಕಂಥದ್ದು ನವರಾತ್ರಿಯಲ್ಲಿ ಬಂದಂಥ ಪದ್ಧತಿ ಆಗಿರ್ತಕ್ಕಂಥ. ನಾಡಿನ ಜನತೆಗೆ ಇಷ್ಟಪಟ್ಟು ಸಮಸ್ತ ವೀಕ್ಷಕರಿಗೆ ನಾಡಹಬ್ಬದ ಶುಭಾಶಯಗಳು. ಸಮೃದ್ಧಿಯಾಗಿ ಬೆಳೀಲಿ, ನಾಡು ಚೆನ್ನಾಗಿ ದುರ್ಗೆ ಪ್ರಾರ್ಥನೆ ಮಾಡ್ಕೊಳ್ಳಿ, ಎಲ್ಲರಿಗೂ ಒಳ್ಳೆಯದಾಗುತ್ತೆ.
ಇದಿಷ್ಟು ಪ್ರಧಾನ ಅರ್ಚಕರಾದಂತಹ ಶಶಿಶೇಖರ್ ದೀಕ್ಷಿತ್ ಅವರ ಮಾತುಗಳು. ಕ್ಯಾಮರಾ ಪರ್ಸನ್ ಸಚಿವತೆಗೆ ವಿನೋದ್ ಪಡವಾರಿ, ರಿಪಬ್ಲಿಕ್ ಕನ್ನಡ, ಚಾವಳಿ ಬೆಟ್ಟ. They destroyed our house and our life. ಹಮಾಸ್ ಉಗ್ರರ ದಾಳಿ ಭಯಂಕರವಾಗಿದೆ. ಯಾವ ಮಾಧ್ಯಮವೂ ಇಲ್ಲಿಗೆ ಬರಲು ಧೈರ್ಯ ಮಾಡ್ತಾ ಇಲ್ಲ. ಇಂಥ ಜಾಗಕ್ಕೆ ಎಂಟ್ರಿ ಕೊಟ್ಟಿದೆ ರಿಪಬ್ಲಿಕ್ ಕನ್ನಡ. ಯುದ್ಧ ಭೂಮಿಯಿಂದ ರಿಪಬ್ಲಿಕ್ ಕನ್ನಡ ನೈಜ ವರದಿ. ಬುಲೆಟ್ ತಾಗಿರುವಂತಹ ದೃಶ್ಯಾವಳಿಯನ್ನ ನಿಮ್ಗೆ ತೋರಿಸ್ತಾ ಇದೀನಿ. ನಾನು ನಿಂತಿರುವಂತದ್ದು ಗಾಜಾ ಪಟ್ಟಿಯಲ್ಲಿ. ಹಮಾಸ್ ಬಂಡುಕೋರರು ಹಿಡಿದಿದ್ದ ವೆಪನ್ಗಳಿದು. ಇದು RPG-29 ಲಾಂಚರ್. ಛಿದ್ರಗೊಂಡಿರುವ ಕಟ್ಟಡಗಳು. ಈ ಮನೆಯಲ್ಲಿದ್ದಂತಹ ಬಾಡಿಗಳನ್ನ ಸುಟ್ಟು ಕರಕಲಾಗಿದೆ. 6,000 ಸಾವಿನ ಗಡಿ ದಾಟಿದೆ, ನರಕವನ್ನಾಗಿ ಮಾಡಿಬಿಟ್ಟಿದ್ದಾರೆ. 31 ದಿನಗಳಿಂದ ಯುದ್ಧ ಭೂಮಿಯಲ್ಲಿ ನಿಂತು ರಿಪಬ್ಲಿಕ್ ಕನ್ನಡ ವರದಿ ಮಾಡ್ತಾ ಇದೆ. That powerful people come from powerful places. 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. 150 ಸುದ್ದಿ, 120 ಇಂಪ್ಯಾಕ್ಟ್. ಸೂಪರ್ 3 ಇಲ್ಲೇ ಡ್ರಾ, ಇಲ್ಲೇ ಬಹುಮಾನ. ಮಾಧ್ಯಮ ಇತಿಹಾಸದಲ್ಲೇ ಮೊದಲು ಪರಿಹಾರ ಪತ್ರಿಕೋದ್ಯಮ. ಜೀವನ ನಡೀತಾ ಇಲ್ಲ ಸರ್. ನೋಡ್ದ ಗುರುಲಕ್ಷ್ಮಿನಿಲ್ಲ, ಪಿಂಚಣಿನಿಲ್ಲ, ಇದನ್ನೇ ಮಾಡಕ್ಕಾಗಿಲ್ಲ ಅಂತಂದ್ರೆ ಇನ್ನೇನ್ ಮಾಡ್ತೀರಿ ಬೇರೆ? ಏನ್ ಕಳಿಸಿ ಆ ಸಮಸ್ಯೆಯನ್ನು ಪರಿಹರಿಸಿಕೊಡ್ಲಾಗ್ಬೋದು. ಒಬ್ಬ ಅಜ್ಜಿ, ಅವರು ವಿಕಲಚೇತನರು, ಯಾರ ಹತ್ರ ಹೇಳೋದು? ನಿಮ್ ಪ್ರಾಬ್ಲಮ್ ಏನಪ್ಪಾ ಅಂತ ಕೇಳೋದಕ್ಕೆ ಯಾರು ಇಲ್ವಲ್ಲ. ಆಗ ನಾವಿರ್ತೀವಿ. ನಾವಿರೋದೇ ನಿಮ್ಗಾಗಿ. ನಾನು ಇರುವವರೆಗೆ, ಅವರು ಇರುವವರೆಗೆ 1,000 ರೂಪಾಯಿ ತಿಂಗಳು ಆಗ್ತೀನಿ. ಆದ್ರೆ ಈ ಕೆಲಸ ಇದೆಯಲ್ಲ, ಯಾವತ್ತೂ ಕೂಡ ಶಾಶ್ವತವಾಗಿ ನಮಗೊಂದು ಒಳ್ಳೆ ನೆನಪನ್ನ ಕೊಡುತ್ತೆ, ನಮ್ಮನ್ನ ಕಾಪಾಡುತ್ತೆ. ನಾನು 3 ವರ್ಷ ಭಿಕ್ಷೆ ಬೇಕಿರ್ಬೇಕು. 24 ಗಂಟೆಯಲ್ಲಿ ಅವರ ಬದುಕು ಬದಲಾಗಿ ಹೋಯಿತು. ನಾವು ರಿಪಬ್ಲಿಕ್ ಕನ್ನಡ, ನೇಷನ್ ಫಸ್ಟ್. ಸಮಾಜ ನಮಗೆ ಬಹಳ ಮುಖ್ಯವಾಗಿರುತ್ತೆ. ನಾವು ಆ ಜಾತಿ ಈ ಜಾತಿ ಅಂತ ನೋಡೋದಿಲ್ಲ. ಸಮಾಜದ ಕಟ್ಟ ಕಡೆ ವ್ಯಕ್ತಿ ಯಾರಿರ್ತಾನೆ, ಅದು ಯಾವುದೇ ಜಾತಿಯವನಾಗಿರ್ಬೋದು, ಯಾರು ಕಷ್ಟದಲ್ಲಿದ್ದಾನೆ ಅವನ ಪರವಾಗಿ ಧ್ವನಿ ಇರ್ತೇವೆ. ಆರು ಕನ್ನಡಕ್ಕೆ ಧನ್ಯವಾದ. ನಾವು 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.